ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೆ, ರಾಹುಲ್ ಗಾಂಧಿಯನ್ನು ಸೋನಿಯಾ ಪುತ್ರನ ಸುಳ್ಳುಗಳು, ಕಾಂಗ್ರೆಸ್ನ ಕಳ್ಳಾಟಗಳು, ಕಾಂಗ್ರೆಸ್ನ ಜೊತೆಗೆ ನಂಟನ್ನು ಇಟ್ಕೊಂಡಿದ್ದ NGOಗಳು, ಹಾಗೆ ಅವರಿಗೆಲ್ಲ ಅಮೆರಿಕದಿಂದ ಬರ್ತಾ ಇದ್ದ ಹಣ, ಇದೆಲ್ಲವನ್ನು ಈಗ ಅಮೆರಿಕ ಸರ್ಕಾರ ನಿಲ್ಲಿಸಿದೆ. ಇದನ್ನು ನೋಡೋಕ್ಕೆ ಆಗದೆ ರಾಹುಲ್ ಗಾಂಧಿಯನ್ನು ಚೀನಾದ ಗುಲಾಮನ ಗುರು ಸ್ಯಾಮ್ ಪಿತ್ರೋಡಾ ಅನ್ನೋ ಪಿತೃಪಕ್ಷ ಆಗದ ಪಿಶಾಚಿ ವ್ಯಕ್ತಿ ಚೈನಾದ ಬಗ್ಗೆ ಭಾರತಕ್ಕೆ ಬುದ್ಧಿವಾದ ಹೇಳೋಕ್ಕೆ ಬರ್ತಾ ಇದ್ದಾನೆ. ಇನ್ನೊಂದು ಕಡೆ ಈ ರಾಹುಲ್ಲಾ ಅನ್ನೋ ವಿಪಕ್ಷ ನಾಯಕ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿರೋ ಚೈನಾದ ಡ್ರೋನ್ ಹಿಡ್ಕೊಂಡು ಭಾರತದ ವಿರುದ್ಧ ಮತ್ತೆ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಈ ಸೋನಿಯಾ ಪುತ್ರನ ಕಥೆ ಏನು? ಕಾಂಗ್ರೆಸ್ಸನ್ನು ಮುಚ್ಕೊಂಡು ಹೋಗೋ ಪರಿಸ್ಥಿತಿಗೆ ಬಂದಿರೋ ಕೇವಲ ಭಾರತದಲ್ಲಿ 3 ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ಗೆ ಇಷ್ಟು ವರ್ಷ ಚುನಾವಣೆಗಾಗಿ ಬರ್ತಾ ಇದ್ದ ದುಡ್ಡು ಯಾವುದು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಯಾವಾಗ ಸತ್ಯ ಮಲಗಿತ್ತೋ ಆಗ ಸುಳ್ಳು ಎದ್ದು ಕುಣಿತಾ ಇತ್ತಂತೆ ಅನ್ನೋ ಗಾದೆ ಇದೆ ಕಣ್ರಿ. ಪಾಪ ನಮ್ಮ ಜನ ಅದನ್ನೇ ನಿಜ ಅಂತ ನಂಬ್ತಾರೆ. 2024 ಲೋಕಸಭಾ ಚುನಾವಣೆಯಲ್ಲೂ ಅದೇ ನಡೆದಿತ್ತು. ಆದರೆ ಸತ್ಯವನ್ನು ಎಷ್ಟು ದಿನ ಮುಚ್ಚಿಡೋಕೆ ಆಗತ್ತೆ? ಅದು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕಲ್ಲ. ಅದು ಮೊನ್ನೆ ಅಮೆರಿಕದ ಕ್ಷಮತಾ ಇಲಾಖೆಯಿಂದ ಹೊರಗೆ ಬಂದ್ಬಿಟ್ಟಿದೆ. ಯಾವ ರೀತಿ ನರೇಂದ್ರ ಮೋದಿ ಅವರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ನಡೆಸಿದ್ರು ಅನ್ನೋಕೆ ಸಾಕ್ಷಿಗಳು ಹೊರಗಡೆ ಬರ್ತಾ ಇವೆ. ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಮೆರಿಕದ ತೆರಿಗೆದಾರರ ದುಡ್ಡನ್ನು ಹೇಗೆ ಪೋಲು ಮಾಡ್ತಾ ಇದ್ರು ಅದನ್ನು ನಿಲ್ಲಿಸೋಕೆ ಎಲಾನ್ ಮಸ್ಕ್ ನೇತೃತ್ವದಲ್ಲಿ ಡಾಜ್ ಅನ್ನೋ ಕಮಿಟಿಯನ್ನು ಮಾಡಲಾಗಿದೆ. ಡಾಜ್ ಅಂದರೆ ಡಿಪಾರ್ಟ್ಮೆಂಟಲ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಥವಾ ಕ್ಷಮತಾ ಇಲಾಖೆ ಅಂತ. ಈಗ ಇದೇ ಕಮಿಟಿ ಕೆಲವೊಂದು ದಾಖಲೆಗಳನ್ನು ಕೊಡ್ತಾ ಇದೆ. ಭಾರತದ ಮೇಲೆ, ಚುನಾವಣೆ ಮೇಲೆ ಪ್ರಭಾವ ಬೀರೋಕ್ಕೆ ಕೊಡ್ತಾ ಇದ್ದ 182 ಕೋಟಿಗಳನ್ನು ಇನ್ನು ಮುಂದೆ ಅಮೆರಿಕ ಕೊಡಲ್ಲ ಅಂತ ಹೇಳಿದೆ. ಅಮೆರಿಕದವರು ತೆರಿಗೆ ಕಟ್ಟಿದ ದುಡ್ಡಲ್ಲಿ ಅಮೆರಿಕದ ದೇಶವನ್ನು ನಡೆಸಬೇಕು. ಆದರೆ ಆ ದುಡ್ಡನ್ನು ಬೇರೆ ದೇಶದ ಚುನಾವಣೆಯ ಸಂದರ್ಭದಲ್ಲಿ ಖರ್ಚು ಮಾಡೋಕ್ಕೆ ಕೊಡ್ತಾರೆ. ಇದು ಕೂಡ ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ ಆಗಿರೋದು SY ಕುರೇಶಿ ಅನ್ನೋ ಎಲೆಕ್ಷನ್ ಕಮಿಷನರ್ ಇದ್ದಾಗ. 2012ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಆಗ ಮಾಡಿಕೊಂಡ ಒಪ್ಪಂದ ಇದು. ಕುರೇಶಿ ಅವರು ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟರಲ್ ಸಿಸ್ಟಮ್ಸ್ ಅನ್ನೋ ಸಂಸ್ಥೆಯ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ತಾರೆ. ಇದನ್ನು ಓಪನ್ ಸೊಸೈಟಿ ಫೌಂಡೇಶನ್ನಿಂದ ಹಣ ಈ ಇಂಟರ್ನ್ಯಾಷನಲ್ ಎಲೆಕ್ಟರಲ್ ಸಿಸ್ಟಮ್ಸ್ಗೆ ಬರುತ್ತೆ. ಈ ಓಪನ್ ಸೊಸೈಟಿ ಅನ್ನೋದು ಗೊತ್ತಲ್ಲ ಯಾರ್ದು ಅಂತ. ಅದೇ ತಾತ ಸೋತೋಗಿರೋ ಸೋರೆಕಾಯಿ ಜಾರ್ಜ್ ಸೋರೋಸ್ನ ಸಂಸ್ಥೆ. ಈ ಜಾರ್ಜ್ ಸೋರೋಸ್ ಭಾರತದ ವಿರುದ್ಧ ಮಾಡಿರೋ ಪಿತೂರಿಗಳು 1-2. ಇಂತಹ ಸಂಸ್ಥೆ ಚುನಾವಣಾ ಆಯೋಗಕ್ಕೆ ಕಮಿಷನರ್ ಕುರೇಶಿ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತೆ. 170 NGOಗಳು ಒಂದೇ ಸಲ ಭಾರತದ ತುಂಬ ಬಾಂಗ್ಲಾದೇಶದ ಅಕ್ರಮ ವಲಸಿಗರು, ರೋಹಿಂಗ್ಯಗಳು, ಸಿಕ್ಕವರನ್ನೆಲ್ಲ ಸೇರಿಸಿಕೊಂಡು ರಿಜಿಸ್ಟರ್ ಮಾಡಿ ವೋಟರ್ ಐಡಿಗಳನ್ನು ಕೊಟ್ಟು ಭಾರತದ ಪ್ರಜೆಗಳನ್ನು ಮಾಡಿ ಮತದಾನದ ಹಕ್ಕನ್ನು ಕೊಟ್ಟರು. ಈ ರೀತಿ ಅಕ್ರಮ ವಲಸಿಗರು ಭಾರತದಲ್ಲಿ ಸುಮಾರು 8 ಕೋಟಿ ಜನರಿದ್ದಾರೆ. ಇಷ್ಟು ದಿನ ನಡೆಸ್ತಾ ಇದ್ದ ಎಲ್ಲ ಗಲಭೆಗಳಿಗೆ ಹಣ ಬರ್ತಾ ಇದ್ದದ್ದು USAIDನಿಂದ. ಅದು ಈ ರೀತಿಯ ಆರ್ಗನೈಸೇಷನ್ ಹೆಸರಲ್ಲಿ ಬರುತ್ತೆ. ಬಂದ ದುಡ್ಡನ್ನು ಈ ರೀತಿಯ ದೇಶದ್ರೋಹದ ಕೆಲಸಕ್ಕೆ ಬಳಸ್ತಾರೆ. ಇದು ಶುರುವಾಗಿರೋದು 2014ಕ್ಕೆ ಮೋದಿ ಅವರು ಮೊದಲ ಬಾರಿಗೆ ಈ ದೇಶದ ಪ್ರಧಾನಿಯಾದಾಗ. ಆಗ ನರೇಂದ್ರ ಮೋದಿಯ ಜನಪ್ರಿಯತೆ ಉತ್ತುಂಗದಲ್ಲಿತ್ತು. 282 ಸೀಟುಗಳನ್ನ ಗೆದ್ದಿದ್ರು. ಅದಾದ ನಂತರ 2017ರಲ್ಲಿ ಗುಜರಾತ್ನ ಚುನಾವಣೆ ಬಂದಾಗ ಡಿಮಾನಿಟೈಸೇಷನ್ ಇಂದ ಜನ ಸತ್ರು, ತಲೆ ಸುತ್ತಿ ಬಿದ್ದರು, ದುಡ್ಡಿಲ್ಲದೆ ದೇಶ ಬರ್ಬಾದ್ ಆಗಿದೆ ಅನ್ನೋದನ್ನು ಬಿಂಬಿಸಿದ್ರು. ಆಗ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಿಗೆ, ಕೆಲ TV ಮಾಧ್ಯಮಗಳಿಗೆ, ಕೆಲ ಪತ್ರಿಕೆಗಳಿಗೆ ಕೊಟ್ಟಿದ್ದು ಇದೇ ದುಡ್ಡನ್ನು. ಇನ್ನು GSTಯಿಂದ ವ್ಯಾಪಾರ ವಹಿವಾಟು ಹಾಳಾಗಿ ಹೋಗಿವೆ ಅಂತ ಬಿಂಬಿಸಿದ್ರು. ಇಂಥದ್ದೇ ಬಹಳಷ್ಟು ಕೆಲಸಗಳನ್ನು ಮಾಡಿ ಆಂತರಿಕ ಕಲಹ ಉಂಟು ಮಾಡೋದನ್ನು ಮಾಡ್ತಾನೇ ಬಂದರು. ನಂತರ 2018ರಲ್ಲಿ ಗುಜರಾತ್ನಲ್ಲಿ BJP ಕೇವಲ 99 ಸೀಟುಗಳನ್ನು ಗೆಲ್ಲುತ್ತೆ. ಕಾಂಗ್ರೆಸ್ 82 ಸೀಟುಗಳನ್ನು ಗೆಲ್ಲುತ್ತೆ. ಇಂಥದ್ದು ಬಹಳಷ್ಟು ಕೆಲಸಗಳು ನಡೆಯುತ್ತವೆ. ಇನ್ನು ಕೋವಿಡ್ ಸಮಯದಲ್ಲಿ ಬಹಳಷ್ಟು ಜನರು ಸಾಯ್ತಾ ಇದ್ದಾರೆ. ಎಕನಾಮಿ ಬಿದ್ದು ಹೋಗ್ತಾ ಇದೆ. ಆಗ ಸರ್ಕಾರಕ್ಕೆ ಸಹಕಾರವನ್ನು ಕೊಡಬೇಕಾಗಿದ್ದ ವಿಪಕ್ಷಗಳು, ಯಾವ ವಿಪಕ್ಷಗಳು ಸಹಕಾರ ಕೊಡೋಕ್ಕೆ ರೆಡಿ ಇರಲಿಲ್ಲ. ನೀವು ಕೋವ್ಯಾಕ್ಸಿನ್ ಯಾಕೆ ಹಾಕ್ತೀರಿ, ಫೈಜರ್ ಲಸಿಕೆ ಯಾಕೆ ತರಿಸಲ್ಲ, ಅಮೆರಿಕದ ಲಸಿಕೆಗಳನ್ನು ಯಾಕೆ ತರಿಸಲ್ಲ ಅಂತ ವಿಪಕ್ಷಗಳು ಭಾರತದ ವಿರುದ್ಧ ಪಿತೂರಿ ನಡೆಸಿದ್ವು. 2024 ಚುನಾವಣೆಯಲ್ಲಿ ಸಂವಿಧಾನವನ್ನೇ ಬದಲು ಮಾಡ್ತಾರೆ ಅನ್ನೋದನ್ನು ಬಿಂಬಿಸ್ತಾರೆ. ಇದೆಲ್ಲದಕ್ಕೂ ಬರ್ತಾ ಇದ್ದ ದುಡ್ಡು ಅಮೆರಿಕದ್ದು. ಈ ರೀತಿ ಒಟ್ಟು 3 ದೇಶಗಳಿಗೆ ದುಡ್ಡು ಬರ್ತಾ ಇತ್ತು. ಬಾಂಗ್ಲಾದೇಶಕ್ಕೆ $29 ಮಿಲಿಯನ್ ಹಣವನ್ನು ಕೊಡ್ತಾ ಇದ್ರು. ಅದು ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇತ್ತು. $20 ಮಿಲಿಯನ್ ನೇಪಾಳಕ್ಕೆ,
182 ಕೋಟಿ ಭಾರತಕ್ಕೆ ಕೊಡ್ತಾ ಇದ್ರು. ಈ ರೀತಿ ಭಾರತಕ್ಕೆ ಕೊಟ್ಟು ಭಾರತ ಯಾವತ್ತೂ ಉದ್ಧಾರ ಆಗಬಾರದು ಅನ್ನೋದು ಕೆಲವರ ಯೋಚನೆ. ಆಗ ಅವರಿಗೆಲ್ಲ ಸಹಾಯ ಮಾಡಿದ್ದು ಭಾರತದ ವಿಪಕ್ಷಗಳು, ಅದಕ್ಕೆ ಕೈ ಜೋಡಿಸಿದ್ವು. ಈಗ ಎಲಾನ್ ಮಸ್ಕ್ ಹೀಗೆ ದುಡ್ಡು ಕೊಡೋದನ್ನು ನಿಲ್ಲಿಸಿದ್ದಾರೆ. ಭಾರತ ಸರ್ಕಾರ ಈ ಕುರಿತು ತನಿಖೆಯನ್ನು ಮಾಡಬೇಕು. ತನಿಖೆ ಮಾಡಿ ಯಾರ್ಯಾರಿಗೆ ದುಡ್ಡು ಬಂದಿದೆ, ಅದು ಹೇಗೆ ಖರ್ಚಾಗಿದೆ ಅನ್ನೋದು ಗೊತ್ತಾಗಬೇಕು. ಇಷ್ಟು ದಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ವಿ, ಆದರೆ ಈಗ ಅಮೆರಿಕದ ಭಾಗ ಆಗಿರೋ ಎಲಾನ್ ಮಸ್ಕ್ ಸಾಕ್ಷಿಗಳನ್ನು ಕೊಡ್ತಾ ಇದ್ದಾರೆ. ಅಮೆರಿಕದ ತೆರಿಗೆಯ ದುಡ್ಡು ಬೇರೆ ದೇಶಗಳಿಗೆ ಹೋಗಿ ಪೋಲಾಗಬಾರದು ಅಂತ ಟ್ರಂಪ್ ದೇಶದ ಯೋಚನೆ ಮಾಡಿ ಡಾಜ್ ಮಾಡಿದ್ದಾರಲ್ಲ, ಅದನ್ನೇ ನಿಲ್ಲಿಸಬೇಕು. ಸೆನೆಟ್ನಿಂದ ಅನುಮೋದನೆ ಪಡೆದಿಲ್ಲ, ಹಾಗಾಗಿ ನಮಗೆ ಈ ಸಂಸ್ಥೆ ಬೇಡ ಅಂತ ಅಮೆರಿಕದ 14 ರಾಜ್ಯಗಳು ಹೇಳ್ತಾ ಇವೆ. ಈ ಡಾಜ್ನ ಕಾರ್ಯಾವಧಿ 2026ರವರೆಗೆ ಎಲಾನ್ ಮಸ್ಕ್ ನೇತೃತ್ವದಲ್ಲಿ ಕೆಲಸವನ್ನ ಮಾಡುತ್ತೆ. NGOಗಳ ಹೆಸರಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದ ಎಲ್ಲ ಹಣವನ್ನು ನಿಲ್ಲಿಸ್ತಾರೆ. ಎಲ್ಲ ರೀತಿಯಲ್ಲೂ ವಿದೇಶಗಳಿಗೆ ಹೋಗಿ ಇಂತಹ ಕೆಟ್ಟ ಕೆಲಸಗಳಿಗೆ ಬಳಸ್ತಾ ಇರೋ ಅದನ್ನು ನಿಲ್ಲಿಸಿದ್ರೆ ಈಗ ಅದೇ ತಪ್ಪು ಅನ್ನೋ ರೀತಿ ಕೆಲವರು ಅಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ನಕಲಿ ಗಾಂಧಿ ಕುಟುಂಬದ ಆಪ್ತ, ಕಾಂಗ್ರೆಸ್ನ ಮುಖಂಡ ಮುಂಡ ಮುಚ್ಕೊಂಡು ಸ್ಯಾಮ್ ಪಿತ್ರೋಡಾ ಚೀನಾದ ಪರ ಮಾತಾಡಿದ್ದಾನೆ. ಭಾರತ ಚೀನಾ ದೇಶವನ್ನು ಶತ್ರು ರೀತಿ ನೋಡಬಾರ್ದು, ಹೀಗೆ ಮಾಡೋದ್ರಿಂದ ಶತ್ರುತ್ವ ಜಾಸ್ತಿ ಆಗುತ್ತೆ. ಇನ್ನಾದರೂ ಭಾರತ ಸರ್ಕಾರ ತನ್ನ ವೈಖರಿಯನ್ನು ಬದಲಾಯಿಸ್ಕೊಳ್ಬೇಕು, ಚೀನಾ ದೇಶವನ್ನು ಗೌರವಿಸಬೇಕು, ಭಾರತ ಬದಲಾಗಲಿ ಅಂತ ಹೇಳಿದ್ದಾನೆ. ಚೀನಾದಿಂದ ಏನು ಅಪಾಯ ಇದೆ? ಚೀನಾವನ್ನು ಅಮೆರಿಕ ಶತ್ರು ರೀತಿ ನೋಡುತ್ತೆ, ಭಾರತ ಕೂಡ ಹಾಗೆ ನೋಡುತ್ತೆ ಅಂತಾನೆ. ಇವನದ್ದೊಂದು ತಲೆ, ಅದಕ್ಕೆ ಹೇರ್ ಸ್ಟೈಲ್ ಬೇರೆ. ಇವನ್ ಯಾವ ಅರ್ಥಶಾಸ್ತ್ರಜ್ಞನ? ಇಲ್ಲ ಅಂದರೆ ಚೀನಾದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಈ ಪಿತ್ರಾಡೋ ಅನ್ನೋ ಪಿಶಾಚಿಗೆ ಭಾರತದಲ್ಲಿ ಯಾವ ರಾಜ್ಯ ಯಾವ ಮೂಲೆಯಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಇವನು ಭಾರತಕ್ಕೆ ಹೇಳೋಕೆ ಯಾವನ್ರಿ? ಇವನು ಏನೇ ಹೇಳೋದಾದ್ರೂ ಯಾವ ನಕಲಿ ಗಾಂಧಿ ಕುಟುಂಬಕ್ಕೆ ಅಡ್ವೈಸರ್ ಆಗಿದ್ದಾನೋ ಅಲ್ಲಿ ಹೇಳ್ಕೋಬೇಕು, ಇಲ್ಲ ಅಂದರೆ ಅದೇ ನಕಲಿ ಗಾಂಧಿಗಳನ್ನು ಕೇಳ್ಕೋಬೇಕು ಚೀನಾ ಏನು ಮಾಡಿತ್ತು ಅಂತ. ಯಾವನ್ರಿ ಈ ಅಯೋಗ್ಯನನ್ನ ದೇಶದ ಒಳಗೆ ಕರ್ಕೊಂಡು ಬಂದವರು? ಅವರಿಗೆ ಮೊದಲು ಕೆರ ತಗೊಂಡು ಜ್ವರ ಬರೋವರೆಗೂ ಪಟಾಪಟ ಅಂತ ಹೊಡಿಬೇಕು. ಇನ್ನು ಕಾಂಗ್ರೆಸ್ನ ಜಯರಾಮ್ ರಮೇಶ್ ಹೇಳ್ತಾರೆ, ಈ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ ಅಂತ. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕಿತ್ತಾಕೋಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಕಲಬೆರಕೆಗಳೇ ಕಾಣಿಸ್ತಾ ಇರುತ್ತವೆ. ಇಂಥವರೆಲ್ಲ ಇನ್ನೂ ಬದುಕಿದ್ದಾರಲ್ಲ, ಅದು ಜನರ ದುಡ್ಡಲ್ಲಿ ತಿಂದ್ಕೊಂಡು ನಾಚಿಕೆ ಆಗಬೇಕು. ಮತ್ತೊಂದು ಕಡೆ ಈ ಶಾ ಪಿತ್ರೋಡಾ ಶಿಷ್ಯ ರಾಹುಲ್ ಗಾಂಧಿ ಬ್ಯಾನ್ ಆಗಿರೋ ಚೀನಾದ ಡ್ರೋನ್ ಬಗ್ಗೆ ಮಾತಾಡಿ ವಿವಾದ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಭಾರತದ ಗಡಿ ಭದ್ರತಾ ಪಡೆಯಿಂದ ಕೈಗಾರಿಕಾ ತಜ್ಞರಿಂದ ಎಲ್ಲರೂ ನಾಯಿಗೆ ಉಗಿದ ಹಾಗೆ ಈತನಿಗೆ ಉಗಿತಾ ಇದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಭಾರತದಲ್ಲಿ ಬ್ಯಾನ್ ಆಗಿರೋ ಚೀನಾದ DJI ಡ್ರೋನ್ ಒಂದನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹೊಗಳಿ ಭಾರತದ ಡ್ರೋನ್ ಉತ್ಪಾದಕ ಕಂಪನಿಗಳು ಸರಿ ಇಲ್ಲ ಅಂತ ಹೇಳಿದ್ದ. ಚೀನಾ ನಮಗಿಂತ ಬೆಟರ್ ಅಂತ ಹೇಳಿದ್ದ. ನಮ್ಮಲ್ಲಿ ಈ ಡ್ರೋನ್ನಲ್ಲಿ ಬಳಸೋ ಕಾಂಪೋನೆಂಟ್ಸ್ ತಯಾರಾಗಲ್ಲ, ನಮ್ಮ ದೇಶಕ್ಕೆ ಇದರ ನಾಲೆಡ್ಜ್ ಇಲ್ಲ, ಡ್ರೋನ್ಗಳನ್ನು ಹೇಗೆ ಮಾಡಬೇಕು ಅನ್ನೋದು ಭಾರತಕ್ಕೆ ಗೊತ್ತಿಲ್ಲ, ನಾವು ಇದರಲ್ಲಿ ಜಾಸ್ತಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾನೆ. ಮೋದಿ ಯಾವಾಗಲೂ AI ನಂಬರ್ 1 ಆಗ್ತೀವಿ ಅಂತ ಹೇಳ್ತಾರೆ, ಆದರೆ ಇದೆಲ್ಲ ಹೇಳಿದಷ್ಟು ಸುಲಭ ಅಲ್ಲ. ಇಂತಹ ಡ್ರೋನ್ ತಯಾರಿಸೋಕೆ ಅಮೆರಿಕ ಮತ್ತು ಯುರೋಪ್ನಿಂದಲೂ ಸಾಧ್ಯ ಆಗಲ್ಲ. ನಮ್ಮ ದೇಶದಲ್ಲಿ ಸಾಧ್ಯ ಆಗದೇ ಇದ್ರೂ ಕೂಡ ಇದಕ್ಕೆ ಪೈಪೋಟಿ ಕೊಡೋ ರೀತಿಯಾದರೂ ಇರಬೇಕು ಅಂತ ಹೇಳ್ತಾನೆ. ಅದನ್ನು ಅವನದ್ದೇ ಯೂಟ್ಯೂಬ್ ಚಾನಲಲ್ಲಿ ಅವನೇ ಹಾಕೊಂಡಿದ್ದಾನೆ. ಇದಕ್ಕೆ ಈಗ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವಿರೋಧ ವ್ಯಕ್ತಪಡಿಸಿದೆ. ರಾಹುಲ್ ಕೈಯಲ್ಲಿರೋ DJI ಡ್ರೋನ್ಗಳನ್ನು ಭಯೋತ್ಪಾದನೆಗೆ ಬಳಸಲಾಗ್ತಾ ಇದೆ. ಪಾಕಿಸ್ತಾನದ ಉಗ್ರರು ಇದೇ ಡ್ರೋನ್ಗಳನ್ನು ಬಳಸ್ತಾರೆ. ಮಾದಕ ವಸ್ತು, ಅಕ್ರಮ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆಗೆ ಬಳಸ್ತಾರೆ. ಈ ಡ್ರೋನ್ ಭಾರತದಲ್ಲಿ ಈಗಾಗಲೇ ಬ್ಯಾನ್ ಆಗಿದೆ. ಇದೇ ಡ್ರೋನ್ಗಳನ್ನು BSF ಅಮೃತ್ಸರದಲ್ಲಿ ವಶಕ್ಕೆ ಪಡ್ಕೊಂಡಿದೆ. ಇನ್ನೊಂದು ಕಡೆ ರಾಹುಲ್ಗೆ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಸ್ಮಿತ್ ಶಾ ಕೂಡ ಉಗಿದಿದ್ದಾರೆ. ಚೀನಾದ ಡ್ರೋನ್ ಅನ್ನ ಹಿಡ್ಕೊಂಡು ತೋರಿಸಿ ಬೆಳವಣಿಗೆ ಆಗ್ತಾ ಇರೋ ನಮ್ಮ ದೇಶವನ್ನ ಕೀಳಾಗಿ ಮಾತಾಡೋದು ಸರಿ ಇಲ್ಲ. ಇದು ದಾರಿ ತಪ್ಪಿಸೋ ಕೆಲಸ. ಈಗಾಗಲೇ ಭಾರತ 50ಕ್ಕೂ ಹೆಚ್ಚು ಡ್ರೋನ್ ಕಾಂಪೋನೆಂಟ್ಸ್ ತಯಾರಿಸೋ ಕಂಪನಿಗಳಿವೆ. ಇದೆಲ್ಲ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಹೇಳೋದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೋ ಇಷ್ಟು ದಿನ ಅಮೆರಿಕದ ಕೆಲ ಪತ್ರಿಕೆಗಳಲ್ಲಿ ಬರ್ತಾ ಇದ್ದ ಸುದ್ದಿ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದ ರಾಹುಲ್, ಟ್ರಂಪ್ ಅಧ್ಯಕ್ಷರಾದ ಮೇಲೆ ಯಾವ ದುಡ್ಡು ಅಲ್ಲಿಂದ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಯಾಕೋ ಚೀನಾವನ್ನ ಹೊಗಳ್ತಾ ಇದ್ದಾನೆ. ಇವನ ಜೊತೆಗೆ ಇವನ ಗುರು ಸ್ಯಾಮ್ ಪಿತ್ರೋಡಾ ಮತ್ತೆ ರಾಹುಲ್ ಗಾಂಧಿ ಹೇಳಿಕೆಗಳು ಚೀನಾದ ಕಡೆಗೆ, ಚೀನಾದ ಪರವಾಗಿ ಬರ್ತಾ ಇರೋದನ್ನ ನೋಡಿದ್ರೆ ಮುಂದಿನ ಚುನಾವಣೆಗೆ ಫಂಡಿಂಗ್ ಮಾಡೋಕೆ ಚೀನಾದ ಜೊತೆ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದಾರಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಈ ನಕಲಿ ಗಾಂಧಿಗಳ ಕಕ್ಕ ತಿನ್ನೋ ಕಾಂಗ್ರೆಸ್ ಎಲ್ಲಿ ಹೇಸಿಗೆ ಸಿಗುತ್ತೋ ಆ ಕಡೆಗೆ ಓಡಿ ಹೋಗ್ತಾ ಇರುತ್ತೆ.
ಈಗ ಅಮೆರಿಕ ಎಲ್ಲ ಫಂಡಿಂಗ್ಗಳನ್ನು ನಿಲ್ಲಿಸಿದ ತಕ್ಷಣ ಅಮೆರಿಕದ ವಿರುದ್ಧ ಚೀನಾದ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲ ದೇಶವನ್ನು ಹಾಳು ಮಾಡೋ ಯೋಚನೆಯನ್ನು ಮಾಡ್ತಾನೆ ಇರ್ತಾರೆ. ದೇಶವನ್ನು ಉದ್ಧಾರ ಮಾಡೋ ಯೋಚನೆ ಯಾವ ಕಾಂಗ್ರೆಸ್ಸಿಗನಿಗೂ ಇಲ್ಲ ಬಿಡಿ. ಇದು ಗೆಳೆಯರೆ, ಕಕ್ಕ ತಿನ್ನೋ ಕಾಂಗ್ರೆಸ್ಗೆ ಅಮೆರಿಕ ಕೊಟ್ಟ ಶಾಕ್. ರಾಹುಲ್ ಮತ್ತು ಆತನ ಕುಟುಂಬದ ಸಲಹೆಗಾರ ಸ್ಯಾಮ್ ಪಿತ್ರೋಡಾ ಚೈನಾವನ್ನು ಹಾಡಿ ಹೋಗಳ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.